ಎಲ್ಲರಿಗೂ ನಮಸ್ಕಾರ. ದೊಡ್ಡಬಳ್ಳಾಪುರದ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದರ ಮುಂಗಡವಾಗಿ ಕೆಲವೊಂದಷ್ಟು ಪೊಲೀಸ್ ಇಲಾಖೆಯಿಂದ ನಮಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ತಾವು ದೇವರಿಗೆ ಎಲ್ಲ ಆಭರಣಗಳನ್ನು ಹಾಕ್ತೀರಿ, ಸಂತೋಷ, ಹಾಕಿ, ಅದು ನಿಮ್ಮ ಸಂಪ್ರದಾಯ. ಎರಡನೇದಾಗಿ, ಮನೆಯಲ್ಲಿರೋ ಹಣವನ್ನು ತಂದು ದೇವರ ಮನೆಯಲ್ಲಿ ಇಡ್ತೀರಿ, ಸಂತೋಷ. ಆದರೆ ಆ ನೆಪದಲ್ಲಿ ರಾತ್ರಿ ವೇಳೆ ಬಾಗಿಲು ಹಾಕಿಕೊಳ್ಳದೆ ಮಲಗಿರ್ತಕ್ಕಂಥದ್ದು, ಕಿಟಕಿಗಳ ಸಮೀಪದಲ್ಲಿ ಒಡವೆಗಳು, ದೇವರನ್ನ ಕೂರಿಸ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಚಿನ್ನಾಭರಣಗಳನ್ನು ಹಾಕಿಕೊಂಡು ಒಂಟಿ ಓಡಾಡ್ತಕ್ಕಂತಹದ್ದು, ಹೆಚ್ಚು ನಗದನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯ ಕಳ್ಳತನ, ಮನೆಗಳ್ಳತನ ಆಗುವಂತ ಸಾಧ್ಯತೆಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಅತ್ಯಂತ ಸಂಭ್ರಮದಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಿ, ಆದರೆ ಈ ವಿಚಾರಗಳಲ್ಲಿ ಮನೆಯಲ್ಲಿ ಹಣವನ್ನಿಟ್ಟು ಬಾಗಿಲು ಹಾಕದೆ ಸಂಜೆ ವೇಳೆ ತಾವು ಬಾಗಿಲನ್ನು ತೆರೆದೇ ಇರತಕ್ಕಂಥದ್ದು, ಅಕ್ಕಪಕ್ಕದ ಮನೆಯವರಿಗೆ ಹೋಗಿ ನಾವು ಹಬ್ಬಕ್ಕೆ ವಿಶ್ ಮಾಡ್ತೀವಿ ಅಂತೇಳಿ ಮನೆಯಲ್ಲಿ ಯಾರೂ ಇಲ್ಲದೆ ಸಂಪೂರ್ಣ ಖಾಲಿ ಬಿಟ್ಟು ಹೋಗ್ತಕ್ಕಂಥದ್ದು, ರಸ್ತೆಗೆ ಹತ್ತಿರವಾಗಿರತಕ್ಕಂಥ ಮನೆಗಳು ಹೆಚ್ಚಾಗಿ ವಿಸಿಬಿಲಿಟಿಯನ್ನು ಕಾಣುವಂತೆ ದೇವರನ್ನ ಅಲಂಕಾರ ಮಾಡಿ ಹೆಚ್ಚು ಆಭರಣಗಳನ್ನು ಅದಕ್ಕೆ ಹಾಕಿ ನೀವು ಒಂಟಿಯಾಗಿ ಬಿಟ್ಟು ಹೋಗ್ತಕ್ಕಂಥದ್ದು, ಇವೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಕಳ್ಳತನವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಜೊತೆಗೆ ನಾಳೆ ಬೇರೆ ಮನೆಗೆ ಶುಭಾಶಯ ಕೋರುವಂತ ಸಂದರ್ಭದಲ್ಲಿ ಆಭರಣಗಳನ್ನ ಅತಿ ಹೆಚ್ಚು ಹಾಕೊಂಡು ಒಂಟಿ ಓಡಾಡ್ತಕ್ಕಂಥದ್ದು ಅಥವಾ ಪ್ರದರ್ಶನ ಮಾಡಿಕೊಂಡು ಓಡಾಡ್ತಕ್ಕಂಥದ್ದು ಇದನ್ನು ಮಾಡಬೇಡಿ. ಇದು ಸರಗಳತನ ಆಗೋದಕ್ಕೆ, ಮನೆಗಳತನ ಆಗಲಿಕ್ಕೆ ಅಥವಾ ಇನ್ಯಾವುದೇ ರೀತಿಯ ಕಳ್ಳತನಗಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾವು ಕೂಡ ಈ ನಿಟ್ಟಿನಲ್ಲಿ ಪೊಲೀಸ್ ಠಾಣೆಯಿಂದ ಗಸ್ತನ್ನು ಹೆಚ್ಚು ಮಾಡಿದ್ದೀವಿ. ಆದರೆ ನಿಮ್ಮಗಳ ಸಹಕಾರವೂ ಸಹ ಬಹಳ ಮುಖ್ಯ. ತಾವುಗಳು ಈ ಸಂಭ್ರಮದಿಂದ ಆಚರಿಸುವಂತಹ ಈ ಹಬ್ಬದಲ್ಲಿ ಜಾಗರೂಕರಾಗಿರಿ, ಜಾಣರಾಗಿರಿ. ನಿಮ್ಮ ಆಸ್ತಿ ಪಾಸ್ತಿ ಒಡವೆಗಳನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮಗೂ ಸಹ ಹೆಚ್ಚಿನ ಜಾಗರೂಕತೆ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಸಮಸ್ತ ದೊಡ್ಡಬಳ್ಳಾಪುರದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಯಾವುದೇ ರೀತಿಯ ಅವಘಡಗಳು ಸಂಭವಿಸದಂತೆ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ. ವಾಹನಗಳಲ್ಲಿ ಸಂಚರಿಸುವಾಗೂ ಅಷ್ಟೇ ಹಬ್ಬ ಅಂತೇಳಿ ಹೆಲ್ಮೆಟ್ ಹಾಕದೇ ಇರಬೇಡಿ, ಸೀಟ್ ಬೆಲ್ಟ್ ಹಾಕದೇ ಇರಬೇಡಿ, ತುಂಬಾ ಜೋರಾಗಿ ವಾಹನವನ್ನು ಓಡಿಸಬೇಡಿ. ರಾತ್ರಿ ಇಡೀ ನಿದ್ದೆಗಟ್ಟು ನೀವು ಹಬ್ಬವನ್ನು ಮಾಡಿರ್ತೀರಿ, ಮಾರನೇ ದಿವಸ ಹೆಚ್ಚು ದೂರ ಟ್ರಾವೆಲ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಿದ್ದೆ ಬಂದು ಅಪಘಾತ ಹೋಗುವ ಸಾಧ್ಯತೆಗಳಿರ್ತದೆ. ಅದನ್ನು ಕೂಡ ಜಾಗರೂಕರಾಗಿರಿ.